ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನೊಂದು ವಿಶೇಷವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಒಬ್ಬ ಪೊಲೀಸ್ ಅಧಿಕಾರಿಯ ರೀತಿಯಲ್ಲಿ ಡ್ರೆಸ್ ಹಾಕ್ಕೊಂಡು ಕ್ರೈಸ್ತ ಪಾದ್ರಿಗಳ ಮೇಲೆ ಯಾವ ರೀತಿ ಷಡ್ಯಂತ್ರ ಮಾಡಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಇದರ ಕುರಿತಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಂತೇಳಿ ನೋಡ್ಕೊಂಬರೋಣ, ನಂತರ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಸಂಬಂಧಪಟ್ಟಂತೆ ಒಂದು ಹೊಸ ವಂಚನೆಯನ್ನ ಈ ಫ್ರಾಸ್ಟರ್ಗಳು ಮಾಡಕ್ಕೆ ನಿಂತಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಈ ಸೈಬರ್ ಫ್ರಾಸ್ಟರ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದೇ ಹೊಸ ವರ್ಷದ ಹೆಸರಲ್ಲಿ ನಿಮ್ಗೆ ವಾಟ್ಸ್ಆಪ್ಗೆ ಒಂದು APK ಫೈಲ್ ಅನ್ನ ಕಳಿಸ್ಕೊಡ್ತಾರೆ. ಆ APK ಫೈಲ್ ಅಲ್ಲಿ ಈ ಫ್ರಾಸ್ಟರ್ಗಳು ಒಂದು ಮಾಲ್ವೇರ್ ಅನ್ನ ನಿಮ್ಗೆ ಅದರಲ್ಲಿ ಹಾಕಿ ಕಳಿಸ್ಕೊಡ್ತಾರೆ. ಆ ಲಿಂಕ್ ಇದೆಯಲ್ಲ, ಆ ಲಿಂಕ್ ಅಲ್ಲಿ ಹಾಕಿ ಕಳಿಸ್ಕೊಡ್ತಾರೆ. ನೀವು ನಿಮ್ಮ ಹೆಸರಿನಲ್ಲಿರುವ ಸ್ನೇಹಿತರಿಗೆ ಹೊಸ ವರ್ಷದ ಕಾರ್ಡ್ ಪತ್ರವನ್ನು ಕಳಿಸ್ಕೊಡ್ಬೇಕಾದ್ರೆ ನೀವು ಕೆಳಗಡೆ ಕೊಟ್ಟಿರುವ ಲಿಂಕ್ ಅನ್ನ ಪ್ರೆಸ್ ಮಾಡಿ ಅವ್ರಿಗೆ ಕಳಿಸ್ಕೊಡಿ ಅಂತೇಳಿ ನಿಮ್ಗೆ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಸೊ ನೀವೇನಾದ್ರೂ ಕಣ್ ತಪ್ಪಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ. ಸೊ ಹ್ಯಾಕ್ ಆಗಿದ ನಂತರದಿಂದಾನೇ ನಿಮ್ಮ ಏನಿದೆ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಹ್ಯಾಕ್ ಆಗಿದ ತಕ್ಷಣ ನಿಮ್ಮ ಗ್ಯಾಲರಿಯಲ್ಲಿರುವ ಫೋಟೋ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಕೂಡ ಅವ್ರಿಗೆ ಹೋಗುತ್ತೆ. ಸೊ ಅವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋ ಚಾನ್ಸಸ್ ಕೂಡ ಇದೆ. ಇವೆಲ್ಲ ಆದ ನಂತರ ಫ್ರಾಸ್ಟರ್ಗಳು ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಎಮೋಷನಲಿ ಮತ್ತೆ ಫೈನಾನ್ಸಿಯಲಿ ನಿಮ್ಮ ದುಡ್ಡನ್ನ ತಗೊಂಡು ನಿಮ್ಗೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವೆಲ್ಲ ಆಗಬಾರ್ದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕಡೆಯಿಂದ ನಿಮ್ಗೆ ಹೊಸ ವರ್ಷದ ಕಾರ್ಡ್ ಆಗಲಿ ಲೆಟರ್ ಆಗಲಿ ಬಂತು ಅಂದಾಗ ಅದು ಯಾವುದೇ ತರಹದ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ. ಸೊ ನಿಮ್ಮ ಯಾವುದೇ ತರ ಫ್ರೆಂಡ್ಸ್ಗಳಿಗೆ ಕಳಿಸ್ಬೇಡಿ, ಅವ್ರಿಗೂ ಕೂಡ ತೊಂದರೆಯಲ್ಲಿ ಹಾಕಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಲಿ. ಸ್ನೇಹಿತರೆ, ನಾನು ಅನ್ಕೊಂತೀನಿ ನೋಡಿದ್ದೀರಾ ವಿಡಿಯೋ ಅಂತೇಳಿ. ನೋಡಿಲ್ಲ ಅಂತ ಹೇಳಿದ್ರೆ ಎರಡೆರಡು ಬಾರಿ ಮತ್ತೊಮ್ಮೆ ನೋಡಿ, ಕ್ಲಾರಿಟಿಯಾಗಿ ನೋಡಿ. ಯಾಕಂತ ಹೇಳಿದ್ರೆ ಇವತ್ತು ಕ್ರೈಸ್ತರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ಬರ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ಬರ್ತಾ ಇದೆ. ಅವರ ಆಚರಣೆಗಳ ಬಗ್ಗೆ ಬರ್ತಾ ಇದೆ, ಧಾರ್ಮಿಕ ಪದ್ಧತಿಗಳ ಬಗ್ಗೆ, ಬೈಬಲ್ ಬಗ್ಗೆ, ಓಕೆ, ಪ್ರತಿಯೊಂದು ಕೂಡ ಇವತ್ತು ಏನೋ ಒಂದು ಸುದ್ದಿ ಬೇಕು, ಕ್ರೈಸ್ತರ ಬಗ್ಗೆ ಏನಾದರೂ ಒಂದು ಮಾತಾಡ್ತಾ ಇದ್ದಾರೆ. ಓಕೆ, ಸುಳ್ಳು ಆರೋಪಗಳನ್ನು ಹಾಕ್ತಾ ಇದ್ದಾರೆ. ಹಾಕ್ಲಿ, ಓಕೆ. ನಾವು ಯಾವುದಕ್ಕೂ ಭಯಪಡುವಂಥ ಜನ ಅಲ್ಲ ಕ್ರೈಸ್ತರು. ಇವತ್ತಿನ ದಿನ ಏನೊಂದು ಸುಳ್ಳು ಆರೋಪ ಬರ್ತಾ ಇದೆ, ಇದ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ, ಇದನ್ನು ಖಂಡಿಸ್ತಾ ನಾನು ಮಾತಾಡ್ತಾ ಇದ್ದೀನಿ. ಇದರಿಂದ ಅನೇಕರು ಕೈವಾಡಗಳು ಇದೆ ಅಂತೇಳಿ ಕಾಣಿಸ್ತಾ ಇದೆ ಇದರ ಹಿಂದೆ. ಯಾಕಂತ ಹೇಳಿದ್ರೆ ಈತ ಒಬ್ಬ ಪೊಲೀಸ್ ಅಧಿಕಾರಿಯ ಡ್ರೆಸ್ ಹಾಕೊಂಡಿದ್ದಾನೆ, ಮತ್ತೆ ಈತನ ಹೆಸರು ನಾಮಧೇಯ ಏನೂ ಕೂಡ ಆತ ತಿಳಿಸ್ತಾ ಇಲ್ಲ. ಓಕೆ, ಮಾತ್ರವಲ್ಲ, ಆತನು ಏನು ವಿಡಿಯೋ ಹಾಕಿದ ಅದರ ಪುರಾವೆ ದಾಖಲೆಗಳಿಲ್ಲ. ಈ ಥರ ಕ್ರೈಸ್ತ ಪಾದ್ರಿಗಳ ವಿಷಯವಾಗಿ, ಪಾಸ್ಟರ್ಗಳ ವಿರುದ್ಧವಾಗಿ ಏನು ಮಾತಾಡ್ತಾ ಇದ್ದಾನೆ ಅನ್ನೋ ದಾಖಲೆಗಳಿಲ್ಲ. ಈ ಥರ ಮಾಡ್ತಾ ಇದ್ದಾರೆ, ಇವರೇ ಹಿಂಗೆ ಮಾಡಿರೋದು ನೋಡಿ, ಈ ಥರ ಮಾಡ್ತಾ ಇದ್ದಾರೆ, ಯಾವುದೂ ಕೂಡ ಅಲ್ಲಿ ದಾಖಲೆಗಳಿಲ್ಲದೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದಾರೆ. ಎಚ್ಚರವಾಗಿರಿ, ಈ ಥರ ಬರ್ತಾ ಇದೆ. ಇದನ್ನು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಅದು ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತೆ. ಅಂಥ ಆ್ಯಪ್ಗಳು ಯಾರು ಮಾಡ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ. ಅದನ್ನು ಕ್ರೈಸ್ತ ಪಾಸ್ಟರ್ಗಳ ಮೇಲೆ ಆಗ್ತಾ ಇದ್ದಾರಲ್ಲ, ಮಾಡಿರೋದು ಯಾರು, ಅದರ ಯಾರ ಮೇಲೆ ಆಗ್ತಾ ಇದ್ದಾರೆ ಅದನ್ನು ಗಮನಿಸಬೇಕಾಗಿದೆ ಪ್ರತಿಯೊಬ್ಬರು ಕೂಡ. ಇವತ್ತು ಕ್ರೈಸ್ತ ಪಾಸ್ಟರ್ಗಳು ಇಂಥ ಕೆಲಸಗಳನ್ನು ಯಾವತ್ತೂ ಕೂಡ ಮಾಡಿಲ್ಲ. ಇಂಥ ಹೀನಾಯ ಕೃತ್ಯಗಳನ್ನು ಯಾವತ್ತೂ ಕೂಡ ಕ್ರೈಸ್ತರು ಯಾರೂ ಕೂಡ ಮಾಡೋದಿಲ್ಲ. ಓಕೆ, ನಿಮಗೆ ಗೊತ್ತಿದೆ ಆಲ್ರೆಡಿ, ಕ್ರೈಸ್ತರು ಶಾಂತಿ ಪ್ರಿಯರು, ಎಲ್ಲರನ್ನ ಪ್ರೀತಿ ಮಾಡೋರು, ಇಂಥ ಕಾರ್ಯಗಳನ್ನು ಯಾವತ್ತೂ ಕೂಡ ಮಾಡೋದಿಲ್ಲ. ಆದರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ, ಹಾಗಾಗಿ ಇದನ್ನು ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಶೇರ್ ಮಾಡಿ. ಇದು ಶುದ್ಧ ಸುಳ್ಳು. ಮತ್ತೆ ಕ್ರೈಸ್ತರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಸುಳ್ಳು ಅಪವಾದನೆಗಳನ್ನು ಹಾಕ್ತಾ ಇದ್ದೀರಾ, ದ್ವೇಷ ಭಾಷಣ ಮಾಡ್ತಾ ಇದ್ದೀರಾ. ಇದು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು, ಖಂಡಿತವಾಗಿ ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆ ಮೂಲಕ ಅದನ್ನು ಕ್ರಮ ಕೈಗೊಳ್ತೀವಿ. ಮತ್ತೆ ಇದನ್ನು ಯಾರೆಲ್ಲ ಶೇರ್ ಮಾಡ್ತೀರಾ ಎಚ್ಚರದಿಂದ ಇರಿ. ಓಕೆ, ಸುಳ್ಳು ಸುದ್ದಿ, ಯಾಕಂದರೆ ನಿಮ್ಮನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಯುವಂಥ ಒಂದು ಸಂದರ್ಭಗಳು ಬರ್ತವೆ. ಯಾಕೆ ಶೇರ್ ಮಾಡಿದರೆ, ಎಲ್ಲಿಂದ ಬಂತು, ನಿಮಗೆ ಯಾರು ಶೇರ್ ಮಾಡಿದ್ರು, ಇದೆಲ್ಲವೂ ಕೂಡ ಬರುತ್ತೆ. ಮತ್ತು ಯಾವ ಮೊಬೈಲಿಂದ ಅಪ್ಲೋಡ್ ಆಗಿದೆ ಎಲ್ಲವೂ ಕೂಡ ಸೈಬರ್ ಕ್ರೈಮಿಂದ ಅದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇದನ್ನು ಯಾರು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಲಿಸಿ. ಇಂಥ ಕೃತ್ಯಗಳನ್ನು ನೀವು ಮಾಡಿ ಕ್ರೈಸ್ತ ಪಾಸ್ಟರ್ಗಳ ಮೇಲೆ, ಕ್ರೈಸ್ತರ ಮೇಲೆ ಹಾಕೋದನ್ನು ದಯವಿಟ್ಟು ನಿಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರೆ ಶೇರ್ ಮಾಡಿ. ಧನ್ಯವಾದಗಳು.